ನನ್ನ ವೈಫಿಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಇವತ್ತು. ಅವಳು ಬಿಗ್ ಬಾಸಿಗೆ ಹೋಗ್ತಿದ್ದೀನಿ ಅಂತ ಜನಗಳ ಹತ್ರ ಹೋಗಿ ಹೇಳಿ ಅವ್ರ ಸಜೆಷನ್ನ ತಗೋಬೇಕು. ಕಂಪ್ಲೀಟ್ ಮಾಡ್ತೀಯಾ? ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ್ರೆ ನೀನೇನು ಕೇಳ್ತೀಯ ಅದನ್ನ ಕೊಡಿಸ್ತೀನಿ. ಸರಿ ಆಯ್ತು, ಬನ್ನಿ ಹೋಗೋಣ. ಈಗ ತಗೋ, ನೀನು ಹೋಗ್ಬೇಕು. ನೋಡಿ ಸರ್, ನಾನೀಗ ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ. ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಜೈ ಡಿ ಬಾಸ್. ಏನಿಲ್ಲ ಮೇಡಮ್, ಇದ್ರೆ ನಿಮ್ಮದಾಗಿರ್ಬೇಕು. ಅಲ್ಲಿ ಕೊಡೋ ಟಾಸ್ಕ್ ಚೆನ್ನಾಗಿ ಮಾಡಬೇಕು, ಜನಗಳನ್ನ ಚೆನ್ನಾಗಿ ರಂಜಿಸ್ಬೇಕು. ಆಯಿತಾ? ಎಲ್ಲದಕ್ಕೂ ಯಾವುದೇ ಒಂದು ಬಂದರೂ ಫಸ್ಟು ತಾಳ್ಮೆಯಿಂದ ವರ್ತಿಸ್ಬೇಕು. ಕೊಡೋ ಟಾಸ್ಕ ಚೆನ್ನಾಗಿ ಆಡಬೇಕು. ಜನಗಳ ಮನೋರಂಜನೆ ಮಾಡಿ ಆಟೋಮೆಟಿಕ್ಕಾಗಿ ಜನಗಳನ್ನೇ ನಿಮ್ಮನ್ನು ಗೆಲ್ಲಿಸ್ತಾರೆ. ಇದ್ರೆ ನಿಮ್ಮದಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಸೂಪರ್. ಸೇಮಾ? ಸರಿ ಸರ್, ಆಯಿತು. ಅಂಕಲ್, ನಾನು ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ. ನೀವು ನನಗೆ ಏನಾದರೂ ಸಜೆಷನ್ ಕೊಡಿ ಕೊನೆ ದಿನ ತನಕ ಉಳ್ಕೊಳ್ಳೋಕ್ಕೆ. ಸಜೆಷನ್ ಏನು ಕೊಡೋದು ನಾವು? ಬಿಗ್ ಬಾಸ್ಗೆ ಹೋಗಕ್ಕೆ ಒಳ್ಳೇದಾಗಲಿ ವೈಬಲ್ಲಿ ಅಂತ ಹೇಳ್ಬೋದು ಅಷ್ಟೇ. ಹಾಂ, ಏನಾದರೂ ಮಾಡಲಾ ಅಲ್ಲಿ ಹೋಗಿ? ಯಾವ ಥರ ಇರಬೇಕು? ಯಾವ ಥರ ಇರಬೇಕು ಅಂದರೆ ಈಗಿದಿರಲ್ಲ ಹಿಂಗೆ ಇರಿ ಸಾಕು. ಹಿಂಗೆ ಇರಲ್ಲ ಸಾಕಾ? ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ನಾನು ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ, ಆಯಿತಾ? ನಿಮ್ಮ ಸಜೆಷನ್ ಬೇಕು ಕೊನೆ ದಿನ ತನಕ ಉಳ್ಕೊಳ್ಳೋಕ್ಕೆ. ಗಾಸಿಪ್ ಮಾಡಬೇಕು. ಗಾಸಿಪ್ ಮಾಡಬೇಕಾ? ಸರಿ, ಆಮೇಲೆ ಅದು ಬಿಟ್ಟರೆ ಫ್ರೆಂಡ್ಶಿಪ್ ಆಗಿರಬೇಕು. ಸೊ ಪಾರ್ಟ್ನರ್ಸ್ನ ಹುಡುಕ್ಬೇಕು. ಪಾರ್ಟ್ನರ್ಸ್ನ ಹುಡುಕ್ಬೇಕು. ಯಾಕೆ ಪಾರ್ಟ್ನರ್ಸ್? ಕೊನೆ ದಿನ ತನಕ ಉಳ್ಕೊಳ್ಳೋಕ್ಕೆ. ಸೊ ಅಂದರೆ ಕಂಪ್ಯಾನಿಯನ್ಸ್ ಇರಬೇಕು ಅಂತ ನೀವು ಹೇಳೋದು. ನಾನು ಬಿಗ್ ಬಾಸಿಗೆ ಹೋಗ್ತಿದ್ದೀನಿ, ಆಯಿತಾ? ನೀವು ನನಗೆ ಸಜೆಷನ್ ಕೊಡಿ ಲಾಸ್ಟ್ ದಿನ ತನಕ ಉಳ್ಕೊಳ್ಳೋಕ್ಕೆ. ಓಕೆ ಮೇಡಮ್, ಉಳ್ಕೊಳ್ಳಿ ಮೇಡಮ್. ಏನಾದರೂ ಹೇಳಿ, ಹೆಂಗಿರಬೇಕು ಅಲ್ಲಿ? ಚೆನ್ನಾಗಿ ಆಟ ಆಡಿ, ಚೆನ್ನಾಗಿರಿ. ಅದರೊಳಗೆ ಹಾಂ, ಎಲ್ಲರೂ ಕೂಡ ಅನ್ಯೂನ್ಯವಾಗಿರಿ. ಅನ್ಯೂನ್ಯವಾಗಿರ್ಬೇಕಾ? ಜಗಳ ಆಡಬೇಡಿ, ಜಗಳ ಆಡೋದು ಬೇಡ. ಕ್ಲೀನಾಗಿ ಆಟ ಆಡಿ, ಗೇಮ್ಸ್ ಎಲ್ಲ ಕ್ಲೀನಾಗಿ ಆಟ ಆಡಿ. ಅಲ್ಲಿ ಜಗಳ ಆಡ್ಕೊಂಡು ಕಿರ್ಚಾಡಿದ್ರೆ ತಾನೇ ಕೊನೆ ದಿನಕ ಉಳಿಯೋಕ್ಕಾಗೋದು. ಕಾಮಿಡಿ ಚೆನ್ನಾಗಿ ಮಾಡಿ. ಕಾಮಿಡಿ ಚೆನ್ನಾಗಿ ಮಾಡಬೇಕಾ? ಅಣ್ಣ, ನೀವು ಹೇಳಿ, ನಾನು ಬಿಗ್ ಬಾಸಿಗೆ ಹೋಗ್ತಿದ್ದೀನಿ, ಕೊನೆ ದಿನ ತನಕ ಉಳ್ಕೊಳ್ಳೋಕೆ ಒಂದು ಸಜೆಷನ್ ಕೊಡಿ. ಟಿಪ್ಸ್ ಹೇಳಿ, ಹೆಂಗಿರ್ಬೇಕು? ಡ್ಯಾನ್ಸ್ ಮಾಡ್ಲಾ, ಹಾಡು ಹೇಳ? ಅಣ್ಣ ಹೇಳಿ, ನಾಚ್ಕೊತಿದ್ದೀರಾ? ಏನು ಹೇಳೋದು ಗೊತ್ತಾಗ್ತಿಲ್ಲ. ಹೆಂಗಿದ್ದೀವಿ ಹಂಗೆ ಇರ್ಬೇಕಾ? ಹೋಗ್ಲಿ, ಸ್ವಲ್ಪ ಆ್ಯಕ್ಟ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ, ಹಾಯ್. ಹಾಯ್, ನಾನೀಗ ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ, ಆಯಿತಾ? ಒಂದು ಸಜೆಷನ್ ಕೊಡಿ, ಅಲ್ಲಿ ಯಾವ ಥರ ಇರಬೇಕು ನಾನು ಅಂತ. ಯಾವ ಥರ? ಹಾಂ, ಅಥವಾ ಯಾವ ಥರ ಇದ್ದರೆ ಬಿಗ್ ಬಾಸಿಗೆ ನಮ್ಮನ್ನು ಕರೀತಾರೆ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹೋಗ್ಲಿ ಹೇಳಿ ಯಾವ ಥರ ಇರಬೇಕು ಅಂತ. ಈ ಕಡೆ ಬನ್ನಿ. ಯಾವ ಥರ ಅಂದರೆ ಮ್ಯಾಮ್ ಗೊತ್ತಾಗ್ತಿಲ್ವಾ? ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾವೀಗ ಬಿಗ್ ಬಾಸಲ್ಲಿ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಹಾಂ, ಬಿಗ್ ಬಾಸಲ್ಲಿ ಇರಬೇಕು. ನಿಯತ್ತಾಗಿರಬೇಕು. ನೀನು ಹೇಳಪ್ಪ, ಗೊತ್ತಿಲ್ವಾ? ಚೆನ್ನಾಗಿ ಆಟ ಆಡಬೇಕು. ಚೆನ್ನಾಗಿ ಆಟ ಆಡಬೇಕು. ಗೇಮ್ ಚೆನ್ನಾಗಿ ವಿನ್ ಆಗಬೇಕು. ಗೇಮ್ಸ್ ಚೆನ್ನಾಗಿ ವಿನ್ ಆಗಬೇಕು. ಎಲ್ಲರ ಜೊತೆ ಚೆನ್ನಾಗಿರಬೇಕು. ನಿಯತ್ತಾಗಿರಬೇಕು. ನಿಯತ್ತಾಗಿರಬೇಕು. ವಾ, ಒಬ್ರೊಬ್ರದ್ದು ಒಂದೊಂದು ಆನ್ಸರ್, ಇವ್ರಿಬ್ರದ್ದು ಸೇಮು. ಸರಿ ಪುಟ್ಟ, ಬಾಯ್. ಥ್ಯಾಂಕ್ ಯು. ಹಾಯ್, ನಾನು ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ, ಆಯಿತಾ? ನಾನು ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಭಾಗವಹಿಸಬೇಕು, ಚೆನ್ನಾಗಿ ಇದು ಮಾಡಬೇಕು. ಏನೇನು ಮಾಡಬೇಕಲ್ಲಿ ಗೊತ್ತಿಲ್ವಾ? ಸರಿ, ಆಯಿತು ಪುಟ್ಟ, ಥ್ಯಾಂಕ್ ಯು, ಬಾಯ್. ನೋಡ್ತೀನಿ ನಾನು. ಒಂದು ನಿಮಿಷ ಆಂಟಿ, ನಾನೀಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ, ಆಯಿತಾ? ಕೊನೆ ತನಕ ಉಳಿಯೋಕ್ಕೆ ಏನು ಮಾಡಬೇಕು? ಏನು ಸಜೆಷನ್ ಕೊಡ್ತೀರಾ ಹೇಳಿ? ಆಗಬೇಕು ಅಂದರೆ ಏನು ಮಾಡಬೇಕು? ಟಿಪ್ಸು. ಬಿಗ್ ಬಾಸ್ ನೋಡ್ತೀರಾ ತಾನೇ? ನೋಡಲ್ವಾ? ಸರಿ ಆಂಟಿ, ಆಯಿತು, ಥ್ಯಾಂಕ್ ಯು, ಬಾಯ್. ಅಂದರೆ ಅವ್ರು ಎಲ್ಲರ ಹತ್ರನೂ ನೀವು ತುಂಬ ಚೆನ್ನಾಗಿ ಹೊಂದ್ಕೊಂಡು ಅದೇನೇ ಕಷ್ಟ ಆದರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಜಗಳ ಆಡ್ದಂಗೆ ನೀಟಾಗಿ ಜಗಳ ಆಡಬಾರ್ದು ಕೊನೆ ತನಕ ಅಂತ ಹೇಳ್ತಾರೆ. ಆ ಜಗಳ ಆಡ್ಬೇಕಾದ್ರೆ ನನಗೆ ಒಂಥರ ಅನ್ಸುತ್ತೆ, ಇವ್ರು ಯಾಕಪ್ಪ ಜಗಳ ಆಡ್ತಾರೆ? ಓ, ನೀವೇ ಬೈಕತ್ತೀರಾ ಅಂತ ಅಲ್ಲಿ? ಸರಿ ಆಂಟಿ, ಆಯಿತು. ಹೇಳಕ್ ಬರಲ್ಲ. ಸರಿ, ಪರವಾಗಿಲ್ಲ ಆಂಟಿ, ಥ್ಯಾಂಕ್ ಯು. ಶತಾತ, ಬಿಗ್ ಬಾಸ್ ನೋಡ್ತೀರಾ? ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ, ಕೊನೆ ತನಕ ಉಳಿಯೋಕೆ ನಾನು ಏನು ಮಾಡಬೇಕಲ್ಲಿ? ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು ತಾತ? ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡ್ತಾರೆ? ಏನು ಮಾಡ್ತೀವಿ? ನೀವು ಬಿಗ್ ಬಾಸ್ ನೋಡ್ತೀರಲ್ಲ, ಮತ್ತೇನು ಮಾಡಬೇಕು? ಬೈಸ್ಕೋಬೇಕು. ಬಸ್ಸಿಗೆ ಹೋಗ್ಬೇಕಾ? ಸರಿ, ಹೋಗಿ, ಬಾಯ್. ಹಬ್ಬ, ಸರಿ, ಹೋಗಿ, ಬಾಯ್. 10 ಗಂಟೆ ಒಂದೇ ಒಂದು ನಿಮಿಷ. ನಾನೀಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ, ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಹಾಂ, ಟಾಸ್ಕ್ಗಳನ್ನ ಕ್ಲಿಯರ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಗೇಮಲ್ಲೆಲ್ಲ ಆಡಬೇಕು. ನೆಕ್ಸ್ಟು ಜಗಳ ಆಡಬೇಕಾ? ಯಾರಿಗಾರು ಹೊಡಿಬೇಕಾ? ಆಮೇಲೆ ಮೇಡಮ್ ಟೈಮ್ ಆಗುತ್ತೆ. ಸರಿ ಆಂಟಿ, ಆಯಿತು, ಹೊಡಿ. ನಾ ಹೇಳಿದೆ ಬಸ್ಸಿಗೆ. ಸರ್, ನಾನೀಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ, ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಹೊಡೆದಾಡಬೇಕು. ಹೊಡೆದಾಡ್ಬೇಕಾ? ಆಮೇಲೆ ಯಾವಾಗಲೂ ಬಾತ್ರೂಮ್ ತೊಳಿಬೇಕು. ಆಮೇಲೆ ಡೈಲಿ ಒಬ್ರ ಕೈಯಲ್ಲಿ ಜಗಳ ಆಡ್ಬೇಕು ನೀವು. ಜಗಳ. ಆಮೇಲೆ
ಮತ್ತೆ ಜಾಸ್ತಿ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ ನಿಮಗೆ. ಹಾ. ಯಾವಾಗಲೂ ಒಂದು ಗ್ರೂಪ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಅಕ್ಕಪಕ್ಕ ಒಂದಿಬ್ರು ಹುಡುಗಿರು ಇರಬೇಕು. ಅಂದರೆ ಅಲ್ಲಿರೋದೇ ಗ್ರೂಪಲ್ಲಿ ನೀವೇ ಒಂದು ಗ್ರೂಪ್ ಮಾಡ್ಕೊಬೇಕು. ನಾನು ಹುಡುಗಿ, ನನಗೇನು ಸಜೆಷನ್ ಕೊಡ್ತೀರಾ? ಹುಡುಗರಿಗೆ ಕೊಟ್ರಿ, ಹುಡುಗಿರಿಗೆ ನಾವು ಹುಡುಗಿರಿಗೂ ಹೊಡೆದಾಡಿದ್ರೆ ನೀವು ಫೈನಲ್ ವರೆಗೂ ಇರೋದು. ಹೌದಾ? ಹೆಂಗೆ ತಲೆ ಹಿಂಗೆಲ್ಲ ಕಿತ್ಕೊಂಡು ಗುಂಡಾಡ್ಬೇಕಾ? ಯಾವುದೇ ಗೇಮಿಗೂ ಎದುರುಬಾರ್ದು, ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು. ಮೇಯ್ನು ಹೊಡೆದಾಡಿದ್ರೆ ನೀವು ಫೈನಲ್ ವರೆಗೂ ಇರ್ತೀರಾ. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ನಿಮ್ಮ ಸಜೆಷನ್ ತಗೋತೀನಿ ನಾನು, ಆಯ್ತಾ? ಥ್ಯಾಂಕ್ ಯು. ಸ್ಟಾರ್ ಅಂತ ನಿಮ್ಮ ಫಾಲೋ ಮಾಡ್ತಿದೀವಿ ನಾವು. ಥ್ಯಾಂಕ್ ಯು. ಬಿಗ್ ಬಾಸಿಗೆ ಹೋಗಿ ನಿಮ್ಮನ್ನು ಗೆಲ್ಲಿಸ್ತೀವಿ. ನಮ್ಮ ಕಡೆ ಮಾಡಿಸ್ತೀವಿ. ಥ್ಯಾಂಕ್ ಯು. ನಾವು ಓಟ್ ಹಾಕ್ಬೇಕು ಅನ್ನಿ. ಹಾಂ ಸರ್, ನಾನೀಗ ಬಿಗ್ ಬಾಸಿಗೆ ಹೋಗ್ತಿದ್ದೀನಿ. ನಾನು ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಲಿಸ್ಬೇಕು. ವಾ, ಸೂಪರ್, ಒಳ್ಳೆ ಆನ್ಸರ್ ಹೇಳಿದ್ರಿ. ನೀವು ಹೇಳಿ. ನೀವು ತುಂಬ ಆಕ್ಟಿವ್ ಆಗಿ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಆಕ್ಟಿವ್ ಆಗಿರಬೇಕು. ಆಮೇಲೆ ಬೇರೆ ಏನಾದರೂ ಮಾಡಬೇಕಾ? ನಿಮ್ಮ ಗಂಡ ಇದಾರಲ್ಲ, ಅವ್ರದ್ದು ಪಬ್ಲಿಸಿಟಿನೇ ಸಾಕು. ನೀವೇ ಅಲ್ವಾ ನಮ್ಮ ಹಾಸನದವರು, ಹಂಗ ನಿಮ್ಮನ್ನೇ ಗೆಲ್ಲಿಸ್ಬೇಕು ನಾವು. ಥ್ಯಾಂಕ್ ಯು, ಖುಷಿ. ಸರ್, ನಾನೀಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ. ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಆಟ ಆಡಬೇಕು. ಆಮೇಲೆ ಅಲ್ಲಿ ಏನೇ ಬೇಜಾರಾದ್ರೂ ಯಾರಿಗೂ ರಿಯಾಕ್ಟ್ ಮಾಡಬಾರ್ದು. ಆಮೇಲೆ ಎಲ್ಲನೂ ಕಂಟ್ರೋಲ್ ಆಗಿ ತಗೊಂತಿರ್ಬೇಕು. ಆಮೇಲೆ ಬೇರೆ ಏನಾದರೂ? ಬೇರೆ ಸರ್, ನಾನೀಗ ಬಿಗ್ ಬಾಸಿಗೆ ಹೋಗ್ತಿದ್ದೀನಿ. ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಜಸ್ಟ್ ಏನಿಲ್ಲ, ವಿನ್ ಆಗಬೇಕು ಅಂತಂದರೆ ಕ್ಯಾಮ್ರಾ ಮುಂದೆ ಶೋ ಆಫ್ ಮಾಡಬೇಕು. ಆ ಕಡೆ ಹುಡುಗಿರು ಹಿಡ್ಕೊಂಡು ಫುಲ್ಲು ಜೋರಾಗಿ ಜಗಳ ಮಾಡ್ಕೊಂಡು ಅಷ್ಟೇ ವಿನ್ ಆಗೋ ಕಾನ್ಸೆಪ್ಟ್ ಇನ್ನೇನಿಲ್ಲ. ನಿಯತ್ತಾಗಿ ಅಲ್ಲಿ ಮಾಡ್ತೀನಿ ಅಂದರೆ ಏನೂ ಆಗಲ್ಲ. ಬಿಗ್ ಬಾಸಲ್ಲಿ ಕಿರ್ಚೆ ಆಡ್ಕೊಂಡು ಹೊಡೆದಾಡಿ ಬರೀ ಶೋ ಆಫ್ ಮಾಡ್ಕೊಂಡು ಇದ್ರೇನೆ ಅಲ್ಲಿ ಬಿಗ್ ಬಾಸ್ ಆಗೋದು. ನಿಯತ್ತಾಗಿರ್ತೀನಿ ಅಂದರೆ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ನಾನೇನು ಏನು ಮಾಡಲ್ಲ. ಈಗ ನಾನು ಬಿಗ್ ಬಾಸಿಗೆ ಹೋಗ್ತಿದ್ದೀನಿ. ವಿನ್ ಆಗಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ನಮ್ಮನ್ನು ಸದ್ಯಕ್ಕೆ ಬಿಟ್ಟರೆ ನೀವು ವಿನ್ ಆಗ್ತೀವಿ. ನಾನೀಗ ಬಿಗ್ ಬಾಸಿಗೆ ಹೋಗ್ತಿದ್ದೀನಿ. ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲರ ಜೊತೆ ಚೆನ್ನಾಗಿರಬೇಕು, ಗೇಮ್ ಎಲ್ಲ ನೀಟಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಎಲ್ಲದರಲ್ಲೂ ವಿನ್ ಆಗಬೇಕು. ಅಷ್ಟೇ, ಇನ್ನೇನಿಲ್ಲ. ಹುಡುಗಿರ್ನ ಹಾಕೊಂಡು ಜೊತೆಗೆ ತಿರುಗಬೇಕು. ಆಹಾ, ಎಲ್ಲಿತ್ತಪ್ಪ ಇದಲ್ಲೇ. ನನ್ನ ಹೆಂಡತಿ ಟಾಸ್ಕ್ನ ತುಂಬಾನೇ ಚೆನ್ನಾಗಿ ಮಾಡಿದ್ಲು. ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಈಗ ನಾನು ವಿನ್ ಆಗಿದೆ ತಾನೇ ಈ ಟಾಸ್ಕ್ನ ಬನ್ನಿ ಕೊಡಿಸಿ, ನಾನು ಕೇಳೋದನ್ನ ಕೊಡಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆಯ್ತಾ? ಸರಿ, ಆಯ್ತು. ಬಾಯ್. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೇರೆ ಚಾಲೆಂಜ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ತಿಳಿಸಿ. ಸರಿ.